ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಬೆಳಗ್ಗೆ 9 ಗಂಟೆಗೆ ನಾವು ದೇವನಹಳ್ಳಿಯ ಆ ಒಂದು ಗ್ರಾಮದ ಬಗ್ಗೆ, ಸಮಸ್ಯೆ ಬಗ್ಗೆ, ಆತಂಕದ ಬಗ್ಗೆ ಸುದ್ದಿಯನ್ನ ಮಾಡಿದ್ವಿ. ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡಿದ ಬೆನ್ನಲ್ಲೇ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ದೇವನಹಳ್ಳಿ ನೀಲೇರಿ ಗ್ರಾಮದಲ್ಲಿ ಗುಂಡಿನ ಸುರಿಮಳೆಯ ಕೇಸ್. ನೀಲೇರಿ ಗ್ರಾಮಕ್ಕೆ ಪೊಲೀಸ್ ತಂಡ ಭೇಟಿ, ಪರಿಶೀಲನೆ. ಪೊಲೀಸ್ ಫೈರಿಂಗ್ ವೇಳೆ ಗುಂಡಿನ ಸುರಿಮಳೆ ಆಗ್ತಾ ಇತ್ತು. ಟ್ರೈನಿಂಗ್ ಸೆಂಟರ್ ನಿಂದ ಬರುವ ಗುಂಡಿನ ಸುರಿಮಳೆ. ಬೆಳಗ್ಗೆ 9 ಗಂಟೆಯ ಬಿಗ್ ಮಾರ್ನಿಂಗ್ ನಲ್ಲಿ ಬ್ರೇಕ್ ಮಾಡಿದ್ವಿ. ಇವತ್ತು ನಮ್ಮ ವರದಿಯ ಬಳಿಕ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೂಡಲೇ ಸಮಸ್ಯೆ ಬಗೆಹರಿಸೋದಾಗಿ ಭರವಸೆ ನೀಡಿ 10 ವರ್ಷಗಳಿಂದ ಈ ಗ್ರಾಮದ ಮೇಲೆ ಇದೇ ರೀತಿಯಾದಂತಹ ಗುಂಡಿನ ಸುರಿಮಳೆಗಳು ಬೀಳ್ತಾ ಇತ್ತು. ಕಾರು, ಮನೆ, ಶೆಡ್ಡು, ವಾಟರ್ ಟ್ಯಾಂಕ್ ಎಲ್ಲಂದ್ರಲ್ಲೇ ಹೋಗಿ ಗುಂಡುಗಳು ಬೀಳ್ತಾ ಇತ್ತು. ಆದರೂ ಕೂಡ ಇದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟರು ಕೂಡ ಗ್ರಾಮಸ್ಥರು ಯಾವುದೇ ಕ್ರಮ ಆಗ್ತಾ ಇರಲಿಲ್ಲ. ಆದ್ರೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 9 ಗಂಟೆಗೆ ನ್ಯೂಸ್ ಮಾಡ್ತಾ ಇದ್ದಂತೆ, ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ತಕ್ಷಣ ಗ್ರಾಮಕ್ಕೆ ಪೊಲೀಸ್ ಅಧಿಕಾರಿಗಳ ತಂಡ ಭೇಟಿ ಕೊಟ್ಟಿದ್ದಾರೆ. ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಬೆಳಗ್ಗೆ ರಿಪಬ್ಲಿಕ್ ಕನ್ನಡ ಆಗ್ರಹಿಸಿತ್ತು, ಸುದ್ದಿಯನ್ನ ಬಿತ್ತರಿಸಿತ್ತು. ಈಗ ಬೆಂಗಳೂರು ಗ್ರಾಮಾಂತರ SP ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಅಲ್ಲಿ ಮಾತಾಡಿದ್ದಾರೆ ಕೂಡ, ಕೇಳಿ. ಮೊನ್ನೆ ದಿನ ನಾನು DC ಅವರ ಆಫೀಸ್ನಲ್ಲಿದ್ದಾಗ ನೀಲೇರಿ ಗ್ರಾಮದ ಕೆಲವೊಬ್ಬರು ಗ್ರಾಮಸ್ಥರು ಬಂದು ಈ ಥರ ಔತಿ ಫೈರಿಂಗ್ ರೇಂಜ್ನಿಂದ ಕೆಲವೊಂದು ಬುಲೆಟ್ಸ್ಗಳು ನಮ್ಮ ಊರು ತನಕ ತಲುಪ್ತಾ ಇದೆ, ಮನೆಯ ಶೀಟ್ಗಳು ಮತ್ತು ನೀರಿನ ಟ್ಯಾಂಕರ್ಗಳಿಗೆ ಏನು ಸಹಿತ ಹಾನಿಯಾಗಿದೆ ಅಂಥೇಳಿ ಒಂದು ಮಾಹಿತಿಯನ್ನು ಕೊಟ್ಟರು. ನಾನು ಆದಮೇಲೆ ನಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಚರ್ಚೆಯನ್ನು ಸಹಿತ ಮಾಡಿ ಇವತ್ತಿನ ದಿನ ನಾವು ಒಂದು ಜಾಯಿಂಟ್ ಇನ್ಸ್ಪೆಕ್ಷನ್ ಸಹಿತ ಮಾಡಿದ್ದೀವಿ. ನೀಲೇರಿ ಗ್ರಾಮಕ್ಕೆ ಸಹಿತ ವಿಸಿಟ್ ಮಾಡಿ ಅಲ್ಲಿ ಯಾವ್ಯಾವ ಮನೆಗೆ ಹಾನಿಯಾಗಿದೆ, ಯಾವ್ಯಾವ ಥರದ್ದು ಆಗಿದೆ ಅಂತೇಳಿ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡಿದ್ದೀವಿ. ಅದಾದಮೇಲೆ ಈ ಒಂದು ಔತಿ ಫೈರಿಂಗ್ ರೇಂಜ್ನಲ್ಲಿ ಸಹಿತ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಇದು ಕಳೆದ 10 ವರ್ಷಗಳಿಂದ ಇಲ್ಲಿ ಫೈರಿಂಗ್ ರೇಂಜ್ ಇದೆ ಮತ್ತು ನಮ್ಮ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಎಲ್ಲ ಯೂನಿಟ್ಗಳ ಒಂದು ಫೈರಿಂಗ್ ರೇಂಜ್ ಇದಾಗಿದೆ. ವರ್ಷಕ್ಕೆ 2 ಬಾರಿ ಗುರಿ ಅಭ್ಯಾಸ ಮಾಡುವ ಒಂದು ಸ್ಥಳ ಇದಾಗಿದೆ. ಇಲ್ಲಿ ರೆಗ್ಯುಲರ್ ಆಗಿ ಫೈರಿಂಗ್ ಆಗ್ತಾಯಿದೆ. ಆದರೆ ಕಂಪ್ಲೇಂಟ್ಸು 2022ರಲ್ಲಿ ಒಂದು ಇದೇ ಥರ ಆಗಿದೆ ಅಂತೇಳಿ ಒಂದು ಕಂಪ್ಲೇಂಟು ಬಂದಿದ್ದ ಬಗ್ಗೆ ಒಂದು ಎನ್ಕ್ವೈರಿ ಹಿಂದೆ ಆಗಿತ್ತು. ಅದಾದ ನಂತರ ಈಗ ಮೊನ್ನೆ ಶನಿವಾರ ಮತ್ತು ರವಿವಾರ ದಿನ ಫೈರಿಂಗ್ ಆದ ಸಮಯದಲ್ಲಿ ಸಾಕಷ್ಟು ಬುಲೆಟ್ಗಳು ಊರಿನ ಹತ್ತಿರ ಬಂದು ಶೀಟ್ಸ್ಗಳಿಗೆ ಮತ್ತು ಅಕ್ಕಪಕ್ಕದ ಮನೆಗಳಿಗೆಲ್ಲ ಹಾನಿಯಾಗಿದೆ ಅಂತೇಳಿ ಒಂದು ಮಾಹಿತಿ ಬಂದಿದೆ. ಇದಕ್ಕೆ ನಾವು ಈಗಾಗಲೇ ಪರಿಶೀಲನೆ ಮಾಡಿ ಏನೇನು ಚೇಂಜಸ್ ಮಾಡಬೇಕು ಈ ಒಂದು ಫೈರಿಂಗ್ ರೇಂಜ್ ಅಥವಾ ಇದು ಸೇಫ್ ಆಗಿದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದು ಸದ್ಯದ ಮಟ್ಟಿಗೆ ಇದನ್ನು ನಾವು ಇಲ್ಲಿ ಫೈರಿಂಗನ್ನು ಈಗ ಸ್ಥಗಿತಗೊಳಿಸ್ತಾ ಇದ್ದೀವಿ ಟೆಂಪ್ರರಿಯಾಗಿ. ಮೊನ್ನೆ ದಿನ ನಾನು DC ಅವರ ಆಫೀಸ್ನಲ್ಲಿದ್ದಾಗ ನೀಲೇರಿ ಗ್ರಾಮದ ಕೆಲವೊಬ್ಬರು ಗ್ರಾಮಸ್ಥರು ಬಂದು ಈ ಥರ ಔತಿ ಫೈರಿಂಗ್ ರೇಂಜ್ನಿಂದ ಕೆಲವೊಂದು ಬುಲೆಟ್ಸ್ಗಳು ನಮ್ಮ ಊರು ತನಕ ತಲುಪ್ತಾ ಇದೆ, ಮನೆಯ ಶೀಟ್ಗಳು ಮತ್ತು ನೀರಿನ ಟ್ಯಾಂಕರ್ಗಳಿಗೆ ಏನು ಸಹಿತ ಹಾನಿಯಾಗಿದೆ ಅಂಥೇಳಿ ಒಂದು ಮಾಹಿತಿಯನ್ನು ಕೊಟ್ಟರು. ನಾನು ಆದಮೇಲೆ ನಮ್ಮ ಇಲಾಖೆ